ಈ ಕಂಪ್ಲೇಂಟ್ ನಾನು ಯಾವಾಗಲೂ ಕೇಳ್ತಾ ಇದ್ದೀನಿ ರೈಟರ್ಸ್ಗೆ, ಅಂದರೆ ಕನ್ನಡದಲ್ಲಿ ಸ್ಪೆಷಲಿ ರೈಟರ್ಸ್ಗೆ ಅಷ್ಟು ಸ್ಪೇಸ್ ಸಿಗ್ತಿಲ್ಲ, ಅವರಿಗೆ ಅವ್ರದ್ದೇ ಆದಂಥ ಬಹಳ ಕಮ್ಮಿ ಅಂತ. ಅದು ಒಂದು. ಬಟ್ ಸ್ಟಿಲ್ ಒಂದು ಇಂಡಸ್ಟ್ರಿ ಸರ್ವೈವಲ್ ಪ್ರಶ್ನೆ ಅಂತ ಬಂದಾಗ ಇವತ್ತು ನಾನು ನನ್ನ ಅನಾಲಿಟಿಕಲ್ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ, ನಾನು ಮಾಹಿತಿ ಕಲೆ ಹಾಕಿದ ಪ್ರಕಾರ ಥಿಯೇಟರ್ ಬಹುತೇಕ ಮುಚ್ಚೋ ಹಂತದಲ್ಲಿ ಇದೆ. ಸಾಕಷ್ಟು ಥಿಯೇಟರ್ಗಳು ಈಗ ಉಳಿದಿರೋದು ನಾನು ಇದೇ ಸಮಸ್ಯೆ ಅಶೋಕ್ ಅವರೇ, ಇದೇ ಸಮಸ್ಯೆ ನಾನು ಹೇಳ್ತಾ ಇರೋದು ನಿಮಗೆ. ಇವಾಗ ಇಷ್ಟೊತ್ತು ಹೇಳಿದ್ನಲ್ಲ, ಫಸ್ಟು OTTಲಿ ಕೊಡಿಸ್ತಂತ ಯಾರೋ ಮಧ್ಯವರ್ತಿ ಮಾಡ್ಕೊಂಡಿರೋ ಕೆಲಸ. ಓಕೆ. ಅದಾದಮೇಲೆ ಪಾಪ ಜನ ಬರ್ದೇ ಇರೋದಕ್ಕೆ ಈ ಹೊಸಬರು ಮಾಡೋ ಎಲ್ಲ ಪ್ರಯತ್ನಗಳು ಚೆನ್ನಾಗೇ ಇರುತ್ತೆ. ಅವ್ರು ಹಂಗಾಗಿ ಇದು ಹಂಗೆ ಇರಬೇಕು ಅಂತ ಬರದೇ ಇರೋದು. ಈ ಮಧ್ಯೆ ಏನು ಪಾಪ ಅಷ್ಟು ಯಾರು ಹೊಸಬರು ಸಿನಿಮಾ ಮಾಡಿರ್ತಾರೋ ಅವ್ರಿಗೂ ಕೂಡ ಪಾಪ ಆಸೆ ಇರುತ್ತೆ, ನಾನು ಏನೋ ಆಗಬೇಕು, ಏನೋ ಬೆಳಿಬೇಕು ಅನ್ನೋದು ಅಲ್ವಾ. ಹೌದು. ಈ ಮಧ್ಯೆ ನನ್ನೊಂದು ಪ್ರಶ್ನೆ ಇದೆ. ಆಯಿತು, ನೀವೆಲ್ಲ ಹೇಳ್ತಾ ಇದ್ದೀರಾ ಪ್ರೊಡ್ಯೂಸರ್ಸು ಕೆಲವೆಲ್ಲ ನಮಗೆ ಹೋಗ್ತಿಲ್ಲ ಸಿನಿಮಾ, ಜನ ಬರ್ತಿಲ್ಲ ಅಂತ. ಕತೆ ಮಾಡಿಸಿ ಅಲ್ಲ, ಹೀರೋಗಳು ರೆಡಿ ಇದ್ದಾರಾ ಅನ್ನೋ ಪ್ರಶ್ನೆನೂ ಅಲ್ಲ. ನೀವು ಕತೆ ಮಾಡಿಸಿ ಎಲ್ಲರಿಗೂ ತೊಗೊಂಡೋಗಿ ಯಾವ ಹೀರೋ ಚೆನ್ನಾಗಿರುತ್ತೆ ಆ ಹೀರೋ ಮಾಡೇ ಮಾಡ್ತಾರೆ. ಈಗ ಒಂದು ಕತೆ ಮಾಡಿದ ತಕ್ಷಣ ಅದು ಇಂಥವ್ರಿಗೆ ಆಗುತ್ತೆ ಅನ್ನೋ ಒಂದು ಊಹೆ ಇರುತ್ತೆ ಯಾವಾಗಲೂ. ಇಂಥವ್ರಾದರೆ ಮಾಡ್ಬೋದು, ಇಂಥವ್ರಾದರೆ ಮಾಡೋಕ್ಕಾಗಲ್ಲ ಅಂತ. ಆ ಥರದ್ದು ಮಾಡಿಸಿ ಸರ್ ಒಂದು 4-5 ಕತೆ. ಅಲ್ಲ, ಈ ಥರದ್ದು ಸರ್ ಈಗ ನನಗೆ ಈ ಪ್ರಶ್ನೆ ರೈಸ್ ಆಗಿದೆ. ಯಾಕಂದ್ರೆ ಈಗ ನಾನು ಸಾಕಷ್ಟು ಜನ ಪ್ರೊಡ್ಯೂಸರ್ ಜೊತೆ ನಾವು ಮಾತಾಡಿದಾಗ ಅವ್ರದ್ದು ಒಂದು ವರ್ಷನ್ ಇದೆ. ಏನು ನಾವು ಕತೆ ಮಾಡಿದಾಗ ಸರಿ, ನಾವು ಹೇಳೋ ಕತೆಗಳನ್ನೆಲ್ಲ ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವ್ರೊಂದು ಇಮೇಜ್ ಅಂತ ಬಂದಾಗ ನಾನೊಂದು ಹೇಳ್ತೀನಿ ಕೇಳಿ. ಯಾವುದೇ ನಾನು ಹಂಗೆ ಅಂದ್ಬಿಟ್ಟು ಹೀರೋಗಳ ಪರವಾಗೂ ಮಾತಾಡ್ತಿಲ್ಲ, ಪ್ರೊಡ್ಯೂಸರ್ಗಳ ವಿರುದ್ಧವಾಗಿ ಮಾತಾಡ್ತಿಲ್ಲ. ಇಲ್ಲ, ನಾನು ಹೇಳೋದು ಈಗ ಉದಾಹರಣೆಗೆ ಯಾವುದೋ ಒಂದು XYZ ಸಂಸ್ಥೆ ಹೈದರಾಬಾದಲ್ಲಿದೆ. ಉದಾಹರಣೆ ಮೈತ್ರಿ ಅಂತ ಇಟ್ಕೊಳ್ಳೋಣ, ಮೈತ್ರಿ ಮೂವಿ ಮೇಕರ್ಸ್ ಅಂತ. ಅವ್ರು ಏನು ಮಾಡ್ತಾರೆ, ಗ್ರೂಪ್ ಆಫ್ ಡೈರೆಕ್ಟರ್ಗಳನ್ನ ಕರೆಸಿ ಕತೆ ಫಸ್ಟ್ ಮಾಡಿ ಅಂತ ಹೇಳ್ತಾರೆ. ಕತೆಗಳನ್ನ ತಗೊಂಡು ಅವರೇ ಹೋಗಿ ಹೀರೋಗಳ ಮನೆಯಲ್ಲಿ ಕರೆದು ಕೂತ್ಕೊಂಡು ಕತೆ ನೇರೇಟ್ ಮಾಡಿಸ್ತಾರೆ. 5 ಜನ ಹೀರೋಲ್ ಒಬ್ರಿಗೆ ಹಾಗೆ ಆಗುತ್ತೆ ಅದು. ಆಯ್ತಾ, ಅದನ್ನ ನಾವು ಮಾಡ್ತಾ ಇದೀವ. ಈಗ ಆಯ್ತಪ್ಪ, ಈಗ ನಾನೇ ಹೇಳ್ತೀನಿ, ನಾನೇ ಆಫ್ಟರ್ ಸಲಗ ನಾನೇ ತಿರ್ಗಾ ಬರೆದು ನಾನೇ ಮಾಡಬೇಕಾಯ್ತು. ಯಾಕೆ ನನಗೂ ಅಂದರೆ ಕತೆಗಳು ಯಾಕೆ ಬರಲಿಲ್ಲ? ನಮ್ಮದು ರಿಕ್ವೆಸ್ಟ್ ಇಷ್ಟೇ ಸರ್, ದಯಮಾಡಿ ನೀವು ಫ್ರೀ ಇರ್ತೀರಾ ಆಯಿತಾ, ಪ್ರೊಡಕ್ಷನ್ಗಳು ಮಾಡದೇ ಇದ್ದಾಗ ಒಂದಷ್ಟು ಕತೆಗಳು ತರಿಸಿ ಅದನ್ನು ಡೆವಲಪ್ ಮಾಡಿಸಿ. ಡೆವಲಪ್ ಯಾವಾಗ ಮಾಡ್ತಾರೆ, ನೀನು ಮಾಡ್ಕೊಂಬ ಅಂತಲ್ಲ, ಆ ರೈಟರ್ಗಳಿಗೆ ಒಂದು ವ್ಯಾಲ್ಯೂ ಕೊಡಿ, ಒಂದು ಪೇಮೆಂಟ್ ಅಂತ ಮಾಡಿದ್ರೆ ಪಾಪ ಅವು ಬರ್ಕೊಂಬರ್ತವೆ. ಆವಾಗ ಕೂತ್ಕೊಂಡು ನೋಡಿ. ಈಗ 1 ನಿಮಿಷ, ಈ ಸಿನಿಮಾ ನನಗೆ ಹಿಟ್ಟಾಗುತ್ತೆ ಅಂತ ನಾನು ಯಾಕೆ ಮಾಡೋದು ಆ ಕತೆನ? ಹೌದು, ಪ್ರತಿಯೊಬ್ಬ ಹೀರೋಗೂ ಆತಂದೇ ಒಂದು ಗ್ರಾಫ್ ಇಟ್ಕೊಂಡು ಹೋಗ್ತಾ ಇರ್ತಾನೆ, ನಾನು ಮಾಡಿದ್ರೆ ಇಂಥದ್ದು ಮಾಡಬೇಕು, ಹಿಂಗೆ ಹೊಡಿಬೇಕು ಅಂತ. ಅದನ್ನು ನಾವೆಲ್ಲಿ ಮಾಡ್ತಾ ಇದ್ದೀವಿ? ಅದೇ ಇದೊಂದು ಲಾಸ್ಟ್ ಇದಕ್ಕೆ ರಿಲೆವೆಂಟಾಗಿ ಒಂದು ಅನಿಸಿದ್ದಷ್ಟೇ ನನಗೆ. ಈಗ ನೀವು ತೆಲುಗುದೊಂದು ಎಕ್ಸಾಂಪಲ್ ಕೊಟ್ರಿ ಅಲ್ಲ, ಅಲ್ಲಿ ಒಂದೆಲ್ಲರೂ ಪ್ರೊಡ್ಯೂಸರ್ಸು ಅವ್ರ ಜೊತೆ ಒಂದು ಡಿಸ್ಕಷನ್ ಆಗುತ್ತೆ, ಅಥವಾ ಈ ಕತೆ ಇಂಥವ್ರಿಗೆ ಸೂಟ್ ಆಗುತ್ತೆ ಅಂತ. ಹೌದು, ಸರಿ. ಇಲ್ಲಿ ಆ ಥರದ್ದು ಒಂದು ವಾತಾವರಣ ಇದೆಯಾ ಅನ್ನೋಂಥದ್ದು, ಯಾಕಂದ್ರೆ ನೀವು ಹೇಳ್ಬೇಕು ಇದೆಯಾ ಅಲ್ಲ, ದಟ್ಸ್ ವಾಟ್. ಈಗ ಅಲ್ಲ, ಈ ಪ್ರಶ್ನೆ ಆಲ್ಮೋಸ್ಟ್ ಈಗ ಆಲ್ರೆಡಿ ಬಹಳ ದಿನಗಳಿಂದ ಈ ಪ್ರಶ್ನೆ ರೈಸ್ ಆಗಿತ್ತು, ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ. ನಮ್ಮಲ್ಲಿ ಆ ಥರದ ವಾತಾವರಣ ಇದೆಯಾ ಅಂದರೆ ಹೀರೋಗಳೆಲ್ಲರಲ್ಲಿ ಆ ಮಟ್ಟಿಗಿನ ಹೊಂದಾಣಿಕೆ ಇದೆಯಾ ಸರ್? ಯಾವ ಹೀರೋನು ತನಗೆ ಬೇಕಾಗಿರೋ ಸಬ್ಜೆಕ್ಟ್ ಸಿಕ್ಕರೆ ಯಾಕೆ ಸರ್ ಬಿಡ್ತಾರೆ ಹೇಳಿ? ಯಾಕೆ ಬಿಡ್ತಾರೆ? ನನಗಿದು ಇದರಲ್ಲಿ ನಾನು ತಿರ್ಗಾ ಗೆಲ್ತೀನಿ ಅಂದರೆ ಕಣ್ಣು ಹೊತ್ಕೊಂಡು ಇಟ್ಕೋತಾರೆ. ಈಗ ಯಾವ ಹೀರೋನು ಏನು ದಡ್ಡ ಅಲ್ಲ ಇಲ್ಲಿ. ಎಲ್ಲ ಹೀರೋಗಳಿಗೂ ನಮ್ಗೊಂದು ಆಸೆ ಇರುತ್ತೆ, ಇನ್ನೊಂದು ಸಿನಿಮಾ ನನಗೆ ಹಿಟ್ಟಾಗಬೇಕು ಅಂತ. ಆ ಸಿನಿಮಾ ಹಿಟ್ಟಾಗಬೇಕು ಅಂದರೆ ಒಳ್ಳೆ ಕಥೆ ಇದ್ದರೆ ಖಂಡಿತವಾಗ್ಲೂ ಮಾಡೋಣ, ನಾನು ಇಂಥದ್ದು ಮಾಡಲೇಬೇಕು, ನಾನು ಮಾಡ್ತೀನಿ ಅಂತ ಮುಂದೆ ಬಂದೇ ಬರ್ತಾರೆ. ಅದನ್ನು ಆ ವಿಷಯದಲ್ಲಿ ನಾವು ಸೋತಿದ್ದೀವಿ ಅಲ್ವಾ? ಈಗ ನೀವು ಸಲಗ ಮಾಡಿದ್ರಿ ಅಲ್ಲ ಸರ್, ಸಲಗ ಡೈರೆಕ್ಟ್ ಮಾಡಿದ್ರಿ, ನೀವೇ ಹೀರೋ ಆದ್ರಿ. ಸೊ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು, ನೀವು ಅದನ್ನ ಮಾಡಲೇಬೇಕಿತ್ತು ಆ ಸಂದರ್ಭ. ಅದು ಹೌದೌದು, ಮುಗೀತು ದುನಿಯಾ ವಿಜಯ್ ಕತೆ. ಹೌದು ಅಂತ ಹಿಂದೆ ನಿಂತ್ಕೊಂಡು ಆಡ್ಕೊಳ್ತಾ ಇದ್ದವ್ರಿಗೆ ಎಲ್ಲ ನನ್ನಲ್ಲಿನೂ ಏನೋ ಫೈರ್ ಇದೆ, ನಾನು ಮಾಡ್ತೀನಿ ಅಂತೇಳಿ ನೀವು ಎದ್ರಿ ನಿಂತ್ರಿ. ಹೌದು, ಸರಿ, ಸಲಗ ಸಕ್ಸಸ್ ಆಯ್ತು. ಹೌದು. ಆಫ್ಟರ್ ದಟ್ ಸಕ್ಸಸ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬಂದಿತ್ತಾ? ಅಥವಾ ನಿಮ್ಮ ಮನೆ ಮುಂದೆ ಎಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ನಿಂತಿದ್ರು? ಇಲ್ಲ, ಸರಿ, ಈಗ ಅದು ಒಂದಾಯ್ತು, ನೀವು ಹೇಳಿದ್ ನಿಜ. ಸುಮಾರು ಜನ ರೆಡಿ ಇದ್ರು, ಕತೆ ನನಗೆ ಸೂಟ್ ಆಗ್ತಿರ್ಲಿಲ್ಲ. ಈಗ ಎರಡಾಗತ್ತೆ ಸರ್, ಸಮ್ಟೈಮ್ಸ್ ಹೀರೋ ಮಾರ್ಕೆಟ್ ನೋಡಿ ಕೂಡ ಪ್ರೊಡ್ಯೂಸ್ ಮಾಡೋದು, ಅದು ಜಾಣತನನೇ. ಅದು ಎಲ್ಲರೂ ಮಾಡ್ಬೇಕು ಅದನ್ನು. ಇನ್ನೊಂದು ಕತೆ ಇಟ್ಕೊಂಡ್ಬಂದು ಸರಿ ಕತೆ ನೀವು ಮಾಡಿ ಅನ್ನೋದು. ಇಲ್ಲೆಲ್ಲೋ ಎರಡೂ ಜಾಗದಲ್ಲಿ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕಿತ್ತೋಗ್ಬಿಡುತ್ತೆ.
ಆಯಿತಾ. ಓಕೆ. ಆವಾಗ ನಮಗೇನು ಅನಿಸುತ್ತೆ, ತಾಳು ನಾನೇ ಒಂದು ಪ್ರಯತ್ನ ಪಡ್ತೀನಿ ಈಗ, ಓಕೆ, ಯಾಕೆ ಬಿಡಬಾರ್ದು, ಚೆನ್ನಾಗಿದೆಯಲ್ಲ ಈಗ ರೇಸ್. ಈಗ ಒಂದ್ಸರಿ ಬಾಡಿ ವಾರ್ಮ್ ಆದಮೇಲೆ ಸ್ಪೀಡ್ ಹೋಗಲೇಬೇಕು. ಕರೆಕ್ಟ್. ವಾರ್ಮ್ ಡೌನ್ ಆದರೆ ತಿರ್ಗಾ ಕೆಲಸ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಬಾಡಿಲಿ. ಈಗ ನೀವು ವಾಕ್ ಮಾಡೋ ಥರ ಅದು. ವಾಕ್ ಮಾಡೋ ಥರ. ಸೊ ಹಂಗಾಗಿ ಅದನ್ನು ಅಭಿಮಾನ ಮಾಡಬೇಕು ಅನಿಸ್ತು ನನಗೆ. ಅಂದಾಜು ಎಷ್ಟು ಕತೆ ಕೇಳಿದ್ರಿ ಸರ್ ಸಲ್ಗ ಆದಮೇಲೆ? ಇಲ್ಲ, ನಾನು ಆಲ್ಮೋಸ್ಟ್ ನಾನು ಡಿಸೈಡ್ ಮಾಡಿಬಿಟ್ಟೆ, ಇನ್ನೊಂದು ಮಾಡ್ರೆ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಸಲ್ಗ ಆದಮೇಲೆ ಬಿಡ್ಕೊಡ್ದು ಅದು ಈ ರೇಸ್ನ ಎತ್ಕೊಂಡು ಹೋಗೋಣ ಇನ್ನು ಮುಂದಕ್ಕೆ ಅಂತ. ಓಕೆ ಓಕೆ.